सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् पञ्चविंशतितमे कामाद्यधिकरणे तस्मिन् कामाद्यधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकोनचत्वारिंशं सूत्रम् एकोनचत्वारिंशं सूत्रं 39ನೇ सूत्र। सर्वाग्रे शंकर भगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकोनचत्वारिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत्पूज्यपादानां प्रशस्तिश्लोकमेकं द्विवारं पठामः। ॐ प्रचण्डपाखण्डविखण्डनोद्यतम् त्रयीशिरोऽर्थप्रतिपादने रतम् बुधैर्नुतं योगिमुनीन्द्रसेवितम् नमामि तं शङ्करदेशिकं ततम्। ॐ प्रचण्डपाखण्डविखण्डनोद्यतम् त्रयीशिरोऽर्थप्रतिपादने रतम् बुधैर्नुतं योगिमुनीन्द्रसेवितम् नमामि तं शङ्करदेशिकं ततम्। नमामि तं शङ्करदेशिकं ततम्। अथ श्रीमच्छङ्करभगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकं पञ्चविंशं कामाद्यधिकरणम्। ॐ कामादितरत्र तत्र चायतनादिभ्यः
ಓಂ ಕಾಮಾದಿತರತ್ರ ತತ್ರ ಚಾಯತನಾದಿಭ್ಯಃ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ 3ನೇ ಅಧ್ಯಾಯ ಸಾಧನಾಧ್ಯಾಯ 3ನೆಯ ಪಾದ. ಅದರಲ್ಲಿ ಕೇವಲ ಒಂದೇ ಒಂದು ಸೂತ್ರದಿಂದ ಉಪನಿಬದ್ಧವಾಗಿರತಕ್ಕಂತಹ 25ನೆಯ ಅಧಿಕರಣ ಕಾಮಾದ್ಯಧಿಕರಣ. ಹಿಂದೆ ಸತ್ಯಾದ್ಯಧಿಕರಣದಲ್ಲಿ ಒಂದು ವಿಚಾರ ಹೇಳಿದ್ರು. ಏನು ನೋಡಿ, ಈ ಸತ್ಯ ಅಂತಕ್ಕಂಥದ್ದು ಸತ್ಯ ಬ್ರಹ್ಮದ ಉಪಾಸನೆ ಅಂತ ಏನು ಹೇಳಿದೆಯೋ ಅದು ಬೃಹದಾರಣ್ಯಕದಲ್ಲಿ ಬಂದಿದೆ. ಮತ್ತೆ ಈ ಬೃಹದಾರಣ್ಯಕದಲ್ಲೇ ಮುಂದೆ ಅಂದ್ರೆ ತಕ್ಷಣವೇ 4ನೆಯ ಬ್ರಾಹ್ಮಣದಲ್ಲಿ ಇದು ಬಂದಿದೆ ಸತ್ಯ ಬ್ರಹ್ಮದ ವಿಚಾರ. 5ನೆಯ ಬ್ರಾಹ್ಮಣದಲ್ಲಿಯೂ ಕೂಡ ಸತ್ಯ ಬ್ರಹ್ಮದ ವಿಚಾರ ಬಂದಿದೆ. ಎರಡೂ ಕೂಡ ಒಂದೇ ಅಥವಾ ಬೇರೆಯೇ ಅಂತ ವಿಚಾರ ಮಾಡಿದಾಗ ಈಗ ಒಂದೇ ಅಂತ ಆಗಿದ್ರೆ ಎರಡೂ ಬ್ರಾಹ್ಮಣದಲ್ಲಿ 2 ಕಡೆ ಹೇಳೋದು ಯಾತಕ್ಕೆ? ಒಂದು ಕಡೆ ಹೇಳಬೇಕಾಯಿತು. ಆದ್ದರಿಂದ ಇದು ಬೇರೆ ಬೇರೆ. ಮತ್ತೆ ಇನ್ನೊಂದು ಕಾರಣ ಕೊಟ್ಟಿದ್ರು ನೋಡಿ, ಇವೆರಡಕ್ಕೂ ಕೂಡ ಫಲಶ್ರುತಿಯನ್ನ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಒಂದಕ್ಕೆ ದಿವ್ಯ ಲೋಕಗಳ ಪ್ರಾಪ್ತಿ, ಇನ್ನೊಂದಕ್ಕೆ ಅವನು ಮತ್ತೆ ಅಭ್ಯುದಯ ಪ್ರಾಪ್ತಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಇದು ಕೂಡ ಅಭ್ಯುದಯ ಪ್ರಾಪ್ತಿ ಆದರೂ ಕೂಡ ಅದು ದೈತೀಮಾನ್ ಲೋಕ. ಅದು ಇಲ್ಲಿ ಬೇರೆಯ ಒಂದು ಫಲವನ್ನು ಹೇಳಿದ್ದಾರೆ. ಹಾಗಾಗಿ ಬೇರೆ ಅಂತಾಯಿತು. ಇಲ್ಲ, ಬೇರೆ ಅಲ್ಲ. ಏನಾಗಿದ್ದರೂ ಕೂಡ ಒಂದೇ ಕಡೆ ಒಂದೇ ಶ್ರುತಿಯಲ್ಲಿ, ಶ್ರುತ್ಯಂತರದಲ್ಲಿ ಅಲ್ಲ, ಒಂದೇ ಕಡೆ ಬಂದಿರಬೇಕಾದ್ರೆ ಇದು ಬೇರೆ ಅಂತ ನಾವು ತಿಳಿಯಬೇಕಾದದ್ದಿಲ್ಲ, ಒಂದೇ ಅಂತ ಯುಕ್ತಿಪೂರ್ವಕವಾಗಿ ಪ್ರತಿಷ್ಠಾಪನೆ ಮಾಡಿದ್ದರು ಭಗವತ್ಪಾದ ಶಂಕರರು. ಈಗ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅದೇನೋ ಬಿಡಿ ಪರವಾಗಿಲ್ಲ. ಯಾವುದು ಆ ಹಿಂದೆ ಹೇಳಿದ ಸತ್ಯ ಬ್ರಹ್ಮದ ವಿಚಾರ ಅಂತಂದ್ರೆ ಪರವಾಗಿಲ್ಲ. ಯಾಕಪ್ಪ ಪರವಾಗಿಲ್ಲ ಸ್ವಾಮಿ? ಅದು ಎರಡೂ ಕೂಡ ಸಗುಣ ವಿದ್ಯೆಯೇ ಆಗಿತ್ತು. ಹೌದ್ ತಾನೆ? ಎರಡೂ ಕಡೆ ಹೇಳಿದ್ರಲ್ಲ, 4ನೆಯ ಬ್ರಾಹ್ಮಣ ಮತ್ತೆ 5ನೆಯ ಬ್ರಾಹ್ಮಣದಲ್ಲಿ ಎರಡೂ ಕೂಡ ಬ್ರಹ್ಮಕ್ಕೆ ಕೆಲವು ಗುಣಗಳನ್ನ ಹೇಳಿ, ಧರ್ಮಗಳನ್ನ ಹೇಳಿ ಅಲ್ಲಿ ಉಪಾಸನೆಗಾಗಿ ಆ ಬ್ರಹ್ಮವನ್ನು ಹೇಳಿದ್ರು. ಅಲ್ಲಿ ಏನಾಯ್ತದು? ಸಗುಣ ಬ್ರಹ್ಮವನ್ನೇ 2 ಕಡೆಯೂ ಕೂಡ ಹೇಳಿದ್ರು. ಹಾಗಾಗಿ ನೀವು ಅದನ್ನ ಯುಕ್ತಿಯನ್ನು ಬಳಸಿದ್ರಿ, ಇದು ಮಾಡಿದ್ರಿ, ಎಲ್ಲ ಎರಡು ಒಂದೇ, ಬೇರೆ ಬೇರೆಯಾಗಿ ತಿಳಿಯಬಾರದು ಅಂತ ಹೇಳಿದ್ರಿ, ಸರಿಯಾಗಿದೆ, ಆಯ್ತು. ಈಗ ನಾವು ಹೇಳ್ತಾ ಇದ್ದೇವೆ ಸ್ವಾಮಿ, ಈ ಸಗುಣ ಮತ್ತೆ ನಿರ್ಗುಣ ಎರಡೂ ವಿದ್ಯೆಗಳನ್ನ ಒಂದೊಂದು ಕಡೆ ಹೇಳಿರಬೇಕಾದ್ರೆ ಒಂದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಒಂದನ್ನ ಸಗುಣವನ್ನಾಗಿ ಹೇಳಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ನಿರ್ಗುಣ ರೂಪದಿಂದ ಹೇಳಿದ್ದಾರೆ. ಹೀಗೆ ಒಂದೇ ಈ ವಿದ್ಯೆಯನ್ನ ಸಗುಣವಾಗಿಯೂ ನಿರ್ಗುಣವಾಗಿಯೂ ಹೇಳಿದ್ದಾಗ ಅದನ್ನ ನಾವು ಆ ಗುಣಗಳನ್ನ ಧರ್ಮಗಳನ್ನ ಉಪಸಂಹಾರ ಮಾಡಿಕೊಳ್ಬೇಕೆ ಅಥವಾ ಬೇಡವೇ ಅಂತಕ್ಕಂಥದ್ದು ಪ್ರಶ್ನೆ. ಯಾಕೆ? ಅದು ಸರಿ ಆಯ್ತು, ಎರಡೂ ಕೂಡ ಸಗುಣ ವಿದ್ಯೆ ಆಯ್ತು, ಅಲ್ಲಿ ಅದು ಸರಿ ಹೋಯ್ತು. ಇಲ್ಲಿ ಸಗುಣ ನಿರ್ಗುಣ ಅಂತ ಆದಾಗ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಯಾಕೆ ಬಂತು? ಇಂಥದ್ದು ಬೇಕಾದಷ್ಟು ಕಡೆ ಬಂದಿದೆ. ಇಂಥ ವಿದ್ಯೆಗಳು ಏನು ಒಂದು ಯಾವುದೇ ಛಾಂದೋಗ್ಯದಲ್ಲಂತೂ ಬೇಕಾದಷ್ಟು ವಿದ್ಯೆ ಬಂದಿದೆ. ಅದರಲ್ಲಿ ಸಗುಣವನ್ನಾಗಿಯೂ ಹೇಳಿದ್ದಾರೆ, ನಿರ್ಗುಣವನ್ನಾಗಿಯೂ ಹೇಳಿದ್ದಾರೆ. ಈಗ ಎರಡು ಒಂದೇನೋ ಬೇರೆ ಬೇರೆನೋ?
ನೀವೇ ಹೇಳ್ತಾ ಇದ್ದೀರಿ ಸಗುಣ ವಿದ್ಯೆ ಸಗುಣ ಉಪಾಸನೆಗೆ ಒಂದು ಫಲ, ನಿರ್ಗುಣ ಉಪಾಸನೆಗೆ ಇನ್ನೊಂದು ಫಲ ಅಂತಂತ. ಹಾಗಾಗಿ ಬೇರೆ ಅಂತ ತಿಳಿಯಬೇಕೆ, ಅಥವಾ ನೀವು ಹಿಂದೆ ಎಲ್ಲ ಹೇಳಿದಂತೆ ಆ ಒಂದು ನ್ಯಾಯದಿಂದ ಒಂದೇ ಅಂತ ತಿಳಿಯಬೇಕೆ ಅಂತ ಪ್ರಶ್ನೆ. ಈಗ ಎಲ್ಲಿ ಆ ತರಹ ಒಂದು ಸಂದರ್ಭ ಸೀಕ್ವೆನ್ಸ್ ಅಂತ ಹೇಳ್ತಾರಲ್ಲ, ಎಲ್ಲಿ ಬಂದಿದೆ ಅದು, ಮತ್ತೆ ಅದಕ್ಕೆ ವಿಷಯವಾಕ್ಯ ಏನು ಅಂತ ಹೇಳಿ ಅದನ್ನು ತಗೊಂಡು ಅದರಲ್ಲಿ ಇದು ಒಂದೇನ ಬೇರೆಯ ಉಪಸಂಹಾರ ಮಾಡ್ಕೊಳ್ಬೇಕಾ ಇಲ್ಲ ಮಾಡ್ಕೊಳ್ಬಾರ್ದ ಅಂತಕ್ಕಂಥದ್ದನ್ನೆಲ್ಲವನ್ನೂ ಕೂಡ ವಿಚಾರ ಮಾಡಿದ್ದಾರೆ. ಇಲ್ಲೂ ಕೂಡ ಉಪಸಂಹಾರ ಮಾಡ್ಕೊಳ್ಬೇಕೋ ಬೇಡವೋ ಅಂತಕ್ಕಂಥದ್ದೇ ಸಂದರ್ಭ. ಆದರೂ ಕೂಡ ಅಲ್ಲಿ ಹೇಳಿತ್ತು ಹಿಂದೆ ಎರಡೂ ಸಗುಣ ವಿದ್ಯೆ, ಇಲ್ಲಿ ಹೇಳ್ತಾ ಇರತಕ್ಕಂಥ ನಾವು ಕೇಳ್ತಾ ಇರತಕ್ಕಂಥದ್ದು ಒಂದು ಸಗುಣ ಒಂದು ನಿರ್ಗುಣ. ಹೀಗೆ ಹೇಳಿದ್ದಾಗ ಏನ್ ಮಾಡಬೇಕು ಅಂತಕ್ಕಂಥ ನೋಡಿ, ಹೇಗೆ ಒಂದು ಯಂತ್ರವನ್ನ ಎಲ್ಲ ದೃಷ್ಟಿಯಿಂದಲೂ ಪರೀಕ್ಷೆ ಮಾಡಿ 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 ಅದು ಉಷ್ಣ ತಡ್ಕೊಳುತ್ತಾ, ಶೀತ ತಡ್ಕೊಳುತ್ತಾ, ಎತ್ತರ ತಡ್ಕೊಳುತ್ತಾ, ತಗ್ಗಲ್ ತಡ್ಕೊಳುತ್ತಾ, ಆಮೇಲೆ ವೇಗ ತಡ್ಕೊಳುತ್ತಾ, ಒಂದೇ ಕಡೆ ನಿಂತಿದ್ದು ತಡ್ಕೊಳುತ್ತಾ, ಎಲ್ಲ ಕಡೆ ಎಲ್ಲವಿದ್ದಲ್ಲೂ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಆಮೇಲಿಂದ ಅದರ ಉಪಯೋಗವನ್ನು ಪಡ್ಕೊಳ್ತಾರೆ. ಹಾಗೆ ಇಲ್ಲೂ ಕೂಡ ಎಲ್ಲ ವಿಧದಲ್ಲೂ ಕೂಡ ಪರೀಕ್ಷೆ ಮಾಡ್ತಾ ಇದ್ದಾರೆ. ಏನು ಹಿಂದೆ ಸಮನ್ವಯ ಸೂತ್ರದಲ್ಲಿ ಏನನ್ನ ಪ್ರತಿಜ್ಞೆ ಮಾಡಿದ್ದರೋ ಅದನ್ನ, ಏನು ಏಕಮೇವ ದ್ವಿತೀಯವಾದ ಪರಬ್ರಹ್ಮದಲ್ಲೇ ಎಲ್ಲ ವೇದಾಂತ ವಾಕ್ಯಗಳು ಕೂಡ ಸಮನ್ವಿತವಾಗಿವೆ, ಅಷ್ಟೇ, ಬೇರೆ ಏನೂ ಇಲ್ಲ ಅಂತಕ್ಕಂಥದ್ದನ್ನ ಸಮರ್ಥನೆ ಮಾಡಿ ಎಲ್ಲವಿದು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸರಿಯೇ ತಪ್ಪೇ ಇರ್ತಕ್ಕಂಥದ್ದು ನೋಡೋಣ. ಸೂತ್ರವನ್ನು ಇನ್ನೊಂದು ಬಾರಿ ಹೇಳ್ಕೊಳ್ಳೋಣ. ಓಂ ಕಾಮಾದೀತರತ್ರ ತತ್ರ ಚಾಯತನಾದಿಭ್ಯಃ, ಓಂ ಕಾಮಾದೀತರತ್ರ ತತ್ರ ಚಾಯತನಾದಿಭ್ಯಃ. ಕಾಮಾದಿ ಇತರತ್ರ ತತ್ರ ಚ ಆಯತನಾದಿಭ್ಯಃ. ಕಾಮಾದಿ ಇತರತ್ರ ತತ್ರ ಚ ಆಯತನಾದಿಭ್ಯಃ ಇತಿ ಪಂಚಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಪಂಚಪದಾನಿ ವಿದ್ಯಂತೆ. ಸರಿ, ಈ ಸೂತ್ರದಲ್ಲಿ 5 ಪದಗಳಿಂದ ಉಪನಿಬದ್ಧವಾಗಿರತಕ್ಕಂಥದ್ದು ಈ ಸೂತ್ರ. 5 ಪದಗಳಿವೆ. ಅನ್ವಯ ಹೇಗಾಗುತ್ತೆ ಅಂತಂದ್ರೆ, ಕಾಮಾದಿ, ಕಾಮಾದಿ ಅಂದ್ರೇನು? ಕಾಮವೇ ಮುಂತಾದ, ಕಾಮ ಅಂದ್ರೇನು ಅಂತ ನೋಡೋಣ ಆಮೇಲಿಂದ. ಕಾಮಾದಿ ಕಾಮವೇ ಮುಂತಾದ ಏನು ಅಂದ್ರೆ ಗುಣಜಾತ, ಗುಣಗಳ ಸಮೂಹ. ಕಾಮವೇ ಮುಂತಾದ ಗುಣಗಳ ಸಮೂಹ. ಬೇಕಾದಷ್ಟು ಹೇಳಿದ್ದಾರೆ, ಕಾಮ ಅಂತ ಹೇಳಿದ್ದಾರೆ, ಏನು ಅಂತಲ್ಲ ಭಾಷ್ಯ ನೋಡೋಣ. ಈ ಗುಣಗಳ ಸಮೂಹ ಅಂತ ಏನಿದೆ ಅದನ್ನ ಮತ್ತು ಇತರತ್ರ ಇನ್ನೊಂದು ಕಡೆಯಲ್ಲಿ ಮತ್ತೆ ಚ ಅಂದ್ರೆ ಮತ್ತು ತತ್ರ ಉಕ್ತಾನ್ ಧರ್ಮಾನ್ ಇತರತ್ರ, ಅಲ್ಲಿ ಹೇಳಿರತಕ್ಕಂಥ ಧರ್ಮಗಳನ್ನು ಮತ್ತೊಂದು ಕಡೆ ಏನ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಸಿದ್ಧಾಂತ ಸೂತ್ರ ಇದು ಉಪಸಂಹರ್ತವ್ಯಂ, ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು. ಅಲ್ಲ ಸ್ವಾಮಿ, ಸಗುಣ ಇದು ನಿರ್ಗುಣ ವಿದ್ಯೆಯಲ್ಲ, ಆಯ್ತು, ಸಗುಣ ನಿರ್ಗುಣ ಹೀಗೆ 2 ತರಹದಲ್ಲಿ ಹೇಳಿದ್ದರೂ ಕೂಡ ಏನೂ ದೋಷವಿಲ್ಲ, ಉಪಸಂಹಾರ ಮಾಡಿಕೊಂಡೇ ತಿಳಿಯಬೇಕು ಅಷ್ಟೆ. ಯಾತಕ್ಕೆ? ಯಸ್ಮಾತ್ ಆಯತನಾದಿಭ್ಯ ಹೇತುಭ್ಯ ಅಂತ. ಯಾಕೆಂದರೆ ಆಯತನಾದಿಭ್ಯ ಅಂದ್ರೆ ಆಯತನವೇ ಮುಂತಾದ. ಆಯತನವೇ ಮುಂತಾದ ಅಂದ್ರೇನು? ಆಯತನ ಸಾಮಾನ್ಯವೇ ಮುಂತಾದ ಅಂತ. ಆಯತನ ಮುಂತಾದ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನ ಭಾಷೆಯಲ್ಲಿ ನೋಡಿದ್ರೆ ಸೊಗಸದು. ಆಯತನವೇ ಮುಂತಾದ ಗುಣಗಳು 2 ಕಡೆ ಸಮಾನವಾಗಿರುವುದರಿಂದ, 2 ಕಡೆ ಸಮಾನವಾಗಿದೆ.
ಆಯತನ ಮುಂತಾದ ಗುಣಗಳು. ಆದ್ದರಿಂದ ಅದನ್ನ ಮತ್ತೊಂದು ಕಡೆಯಲ್ಲಿಯೂ ಕೂಡ ಆ ವಿದ್ಯೆಯನ್ನ ಉಪಸಂಹಾರ, ಗುಣಧರ್ಮಗಳನ್ನ ಉಪಸಂಹಾರ ಮಾಡಿಕೊಂಡು ನಾವು ಅನುಷ್ಠಾನ ಮಾಡಬೇಕು ಅಂತ ನೋಡಿ. ಎಷ್ಟು ಈ ಆಳವಾಗಿ ಅದನ್ನು ಕುರಿತು ವಿಚಾರಣೆ ಮಾಡಿ ಇದನ್ನು ಹೇಳ್ತಾ ಇದ್ದಾರೆ ನೋಡಿ. ಇದಕ್ಕೆ ಈ ಕಾಮಾದೀತರ ತತ್ರ ಚಾಯತನಾದಿಭ್ಯ ಅಂತ ಹೇಳಿದ್ರು. ಇದಕ್ಕೆ ವಿಷಯವಾಕ್ಯ ಏನು, ಅವ್ರ ಸಂಶಯ ಏನು ಬರುತ್ತೆ, ಪೂರ್ವಪಕ್ಷ ಏನು, ಸಿದ್ಧಾಂತ ಏನು, ಮತ್ತೆ ಆ ಒಂದು ನಿರ್ಣಯವನ್ನು ನಿಖರವಾಗಿ ಹೇಳ್ತಕ್ಕಂಥ ಇಷ್ಟೂ ಕೂಡ 5 ಅಂಶಗಳನ್ನು ಕೂಡ ಒಂದೆಡೆಯಲ್ಲಿಟ್ಟು ಅದನ್ನು ವಿಭಾಗ ಮಾಡಿ ಏನು ಅಧಿಕರಣದ ಒಂದು ರೀತಿಯಲ್ಲಿ ವಿಧಾನ ಮಾಡಿ. ಅಧಿಕರಣ ಅಂದರೆ ಒಂದು ವಿಷಯ 5 ವಿಧ 5 ಅಂಗಗಳಿರಬೇಕು ಅಂತ ಹೇಳಿದ್ನಲ್ಲ. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ತಥೋತ್ತರ ನಿರ್ಣಯಶ್ಚೇತಿ ಪಂಚಾಂಗಂ ಅಂದ್ಬಿಟ್ಟು ಶಾಸ್ತ್ರಾಧಿಕರಣ ಮತಂ ಅಂತಂತ. ಇದು ಹೀಗೆಲ್ಲ ಮಾಡಬೇಕಾದರೆ ಆ ಒಂದು ಶಾಸ್ತ್ರದಲ್ಲಿ ಎಷ್ಟು ಆಳವಾದ ಪಾಂಡಿತ್ಯ, ಮತ್ತೆ ಶಾಸ್ತ್ರದಲ್ಲಿ ಏನನ್ನ ಹೇಳಿದೆಯೋ ಅದು ಅದನ್ನ ಅನುಭವಕ್ಕೆ ತಂದುಕೊಳ್ಳದೆ ಹೋದರೆ ಇದು ಸಾಧ್ಯವಿಲ್ಲ. ಹೌದ್ ತಾನೆ? ನಾನು ಇಲ್ಲಿ ಕುಳಿತುಕೊಂಡು ಎಷ್ಟೇ ವಿಧವಾಗಿ ನಾನು ಎಲ್ಲೋ ಅಮೆರಿಕಾದಲ್ಲಿ ಹಾಗಿದಲ್ಲಿ ಉತ್ತರ ಧ್ರುವದಲ್ಲಿ ಹಾಗಿದೆ ಅಂತ ಹೇಳ್ಬೋದು, ಪುಸ್ತಕ ನೋಡ್ಕೊಂಡು ಹೇಳ್ಬೋದು, ಎಲ್ಲ ಪುಸ್ತಕ ರೆಫರ್ ಮಾಡಿ ಹೇಳ್ಬೋದು. ಆದರೆ ಅಲ್ಲಿ ಹೋಗಿ ಅನುಭವವನ್ನು ಪಡೆದು ಬರೆದಾಗಲೇ ಅದಕ್ಕೆ ಬೆಲೆ. ಹಾಗೆ ಇಲ್ಲೂ ಕೂಡ ನೋಡೋಣ ಏನು ಅಂತಂದ್ರೆ ಈಗ ವಿಚಾರವನ್ನು ನೋಡೋಣ, ಭಾಷ್ಯವನ್ನು ನೋಡೋಣ. ಈಗೇನಾಯ್ತು ನೋಡಿ, ಕಾಮಾದಿ ಗುಣಜಾತಂ ಇತರತ್ರ ಚ ಮತ್ತೆ ತತ್ರ ಚ ಉಕ್ತಾನ್ ಧರ್ಮಾನ್ ಇತರತ್ರ ಉಪಸಂಹರ್ತವ್ಯಂ. ಅಂದ್ರೇನು? ಇತರತ್ರ ಇಲ್ಲಿ ಹೇಳಿರ್ತಕ್ಕಂಥ ಗುಣಧರ್ಮಗಳನ್ನ ಅಲ್ಲಿ ಹೇಳಿರ್ತಕ್ಕಂಥ ಗುಣಧರ್ಮಗಳನ್ನ ಇಲ್ಲಿ ನಾವು ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು ಅಂತ ಹೇಳಿದ್ರು. ಎಲ್ಲ ಹೇಳಿದ್ರಲ್ಲಿ ಹಿಂದೆ ಬೇಕಾದಷ್ಟು ಅಂತಂದ್ರೆ ಇಲ್ಲ ಇಲ್ಲಿ ಒಂದು ಮುಖ್ಯವಾದ ಒಂದು ಅಂಶ ಇದೆ. ಏನು ಅಂತಂದ್ರೆ ಇಲ್ಲಿ ಸಗುಣ ಮತ್ತೆ ನಿರ್ಗುಣ ವಿದ್ಯೆಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಯಾರು ಸೂತ್ರ ಮಾಡಿದ್ಯಾರು? ಬಾದರಾಯಣರು. ಅವರ ಹೃದಯವನ್ನ ಪ್ರವೇಶಿಸಿ ಭಗವತ್ಪಾದ ಶಂಕರರು ಹೇಳ್ತಾ ಇದ್ದಾರೆ. ಈ ವಿಭಾಗದಲ್ಲಿ ತಿಳ್ಕೊಂಡ್ರೆ ಅಲ್ಲಿಗೆ ಎಲ್ಲ ವಿಧದಲ್ಲೂ ತಿಳ್ಕೊಂಡಾಗಾಯ್ತು. ಇನ್ನೂ ಏನಾದ್ರು ಉಳ್ಕೊಂಡಿದ್ರೆ ಅದನ್ನು ವಿಚಾರ ಮಾಡೋಣ ಅಂತೇಳಿ ಮುಂದೆ ವಿಚಾರ ಮಾಡ್ತಾರೆ. ಏನು ಅಂದ್ರೆ ಕಾಮಗಳೇ ಮುಂತಾದ ಗುಣ ಸಮೂಹಗಳನ್ನ ಮತ್ತೊಂದು ಕಡೆಯಲ್ಲಿಯೋ ಮತ್ತು ಅಲ್ಲಿ ಹೇಳಿರುವ ಧರ್ಮಗಳನ್ನ ಇನ್ನೊಂದು ಕಡೆಯಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು. ಯಾಕೆ ಅಂದ್ರೆ ಆಯತನಾದಿಭ್ಯ ಹೇತುಭ್ಯ. ಏಕೆಂದರೆ ಆಯತನವೇ ಮುಂತಾದ ಅಂದ್ರೆ ಏನು? ಆಯತನವೇ ಮುಂತಾದ ಗುಣಗಳು ಸಮಾನವಾಗಿರುವುದರಿಂದ ಎರಡರಲ್ಲೂ ಕೂಡ ಆಯತನ ಮತ್ತೆ ಕೆಲವು ಗುಣಗಳಿದೆಯಲ್ಲ, ಧರ್ಮಗಳು, ಅದು ಸಮಾನವಾಗಿವೆ. ಯಾವ ಧರ್ಮ ಸಮಾನವಾಗಿವೆ ಏನು ಅದೆಲ್ಲ ಭಾಷ್ಯಲ್ಲಿ ನೋಡೋಣ. 394ನೇ ಭಾಷ್ಯ ಭಾಗ. ಅಥ ಯದಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋಸ್ಮಿನ್ ಅಂತರಾಕಾಶ ಇತಿ ಪ್ರಸ್ತುತ್ಯ ಛಂದೋಗಾ ಅಧೀಯತೆ. ಏನು ನೋಡಿ, ಛಾಂದೋಗ್ಯದಲ್ಲಿ ಬರತಕ್ಕಂತಹ ಮಾತು 8ನೇ ಕೊನೆಯ ಅಧ್ಯಾಯದಲ್ಲಿ. ಈ ಕೊನೆಯ ಅಧ್ಯಾಯ 8ನೇ ಅಧ್ಯಾಯ ಯಾತಕ್ಕೆ ಪ್ರಸಿದ್ಧವಾಗಿದೆ ಅಂದ್ರೆ ಇಲ್ಲಿ ಪರಬ್ರಹ್ಮದ ಸ್ವರೂಪವನ್ನ ನ್ಯಾಯಪೂರ್ವಕವಾಗಿ ನಿರ್ಣಯ ಮಾಡಿದ್ದಾರೆ. ಹೇಗೆ? ಮೊದಲು ಸಿದ್ಧಾಂತ ಭಾಗ ಹೇಳಿಬಿಟ್ರು. ಇದೇ ಸಿದ್ಧಾಂತ ಭಾಗ ಇದು. ಇವಾಗ ನಾವು ಹೇಳಿದ್ವಲ್ಲ ವಾಕ್ಯ, ಅದೇ ಮೊಟ್ಟ ಮೊದಲನೇ ವಾಕ್ಯ 8ನೇ ಅಧ್ಯಾಯದಲ್ಲಿ ಕೊನೆಯ ಅಧ್ಯಾಯ ಅದು. ಮತ್ತೆ ಮುಂದೆ ಏನ್ ಮಾಡ್ತಾರೆ, ಅದನ್ನೇನೆ ಚೆನ್ನಾಗಿ ತಿಳಿಯಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಕಥೆಯ ಮೂಲಕ
ಅದನ್ನು ಹೇಳ್ತಾರೆ. ಈಗ ಏನು ಹೇಳಿದ್ರು ಇದೇ ವಾಕ್ಯ ಇದೆಯಲ್ಲ, ಇದನ್ನೇ ವಿಸ್ತಾರವಾಗಿ ಒಂದು ಕಥೆಯ ಮೂಲಕ ಹೇಳ್ತಾರೆ. ಅದೇ ಇಂದ್ರ ವಿರೋಚನರ ಕಥೆ. ಇಂದ್ರ ವಿರೋಚನ ಅಂತಕ್ಕಂಥವ್ರು ಅವರ ಅಪ್ಪ ಬ್ರಹ್ಮ ಅವನ ಹತ್ರ ಹೋದ್ರು, ಎಲ್ಲ ಇದೇ ಕಥೆ ಬಂದಿದೆಯಲ್ಲ, ಇರಲಿ ಅದು ಬೇಡ ಇವಾಗ. ಈಗ ಇಲ್ಲಿ ಏನು ಹೇಳ್ತಾರೆ, ಪರಬ್ರಹ್ಮದ ಸ್ವರೂಪವನ್ನು ನಿರ್ಣಯ ಮಾಡತಕ್ಕಂತಹ ಒಂದು ಪ್ರಸಂಗ. ಅಥ ಯದಿದಮಸ್ಮಿನ್ ಬ್ರಹ್ಮಪುರೇ ದಹನಂ ಪುಡರೆ. ಇನ್ನು ನೋಡಿ, ಯಾವ ಈ ಬ್ರಹ್ಮಪುರದಲ್ಲಿ ಅಂದ್ರೆ ಈ ಒಂದು ಶರೀರದಲ್ಲಿ ಶರೀರದಲ್ಲಿ ದಹರಂ ಅಂದ್ರೆ ಪುಂಡರೀಕಂ ವೇಶ್ಮ. ದಹರಾಕಾಶ ಅಂತ, ದಹರ ಅಂತಂದ್ರು ಒಂದೇ, ಹೃದಯ ಅಂತಂದ್ರು ಒಂದೇ, ದಹರಂ ಪುಂಡರೀಕಂ ಅಂತಂದ್ರೆ ಹೃದಯ ಪುಂಡರೀಕ ಅಂತ. ಹೃದಯವನ್ನ ಸಾಮಾನ್ಯ ಕಮಲಕ್ಕೆ ಹೋಲಿಸ್ತಾ ಇರ್ತಕ್ಕಂಥ ಒಂದು ವಾಡಿಕೆ. ಅದನ್ನ ಅಲ್ಲಿ ಆ ಹೃದಯ ಪುಂಡರೀಕ ಕಮಲದಲ್ಲಿ ಯಾವ ಒಂದು ಹೃದಯ ಅಂತ ಇದೆ, ಅಲ್ಲಿ ಅಸ್ಮಿನ್ ಅಂತರಾಕಾಶ, ಅದರ ಒಳಗಡೆ ಇರತಕ್ಕಂಥ ಆಕಾಶವಿದೆಯಲ್ಲ ಅಂತ ಹೇಳಿ, ಇತಿ ಪ್ರಸ್ತುತ್ಯ ಅಂತ ಹೇಳಿ, ಪ್ರಸ್ತುತ್ಯ ಅಂದ್ರೆ ಉಪಕ್ರಮ್ಯ ಅಂತ, ಅದನ್ನು ಹೇಳಿ ಅಲ್ಲಿಂದ ಪ್ರಾರಂಭಿಸಿ ಏನ್ ಮಾಡ್ತಾರೆ, ಮುಂದೆ ಹೇಳ್ತಾರೆ. ಈ ಆಕಾಶ ಇದೆಯಲ್ಲ, ಎಲ್ಲಿ ಹೃದಯ ಪುಂಡರೀಕದ ಒಳಗಡೆ ದಹರಾಕಾಶ, ಅದರ ಒಳಗಡೆ ಹೋಗಿ ನಾವು ತಿಳಿಯಬೇಕು, ಅದನ್ನು ತಿಳಿಯಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಮುಂದೆ ಏನು ಹೇಳಿದ್ದಾರೆ, ತಸ್ಮಿನ್ ಯದಂತರಾಕಾಶ ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ ತದ್ವಿಜಿಜ್ಞಾಸಿತವ್ಯಂ ಅಂತ ಪೂರ್ತಿ ವಾಕ್ಯ. ಅದು ಪೂರ್ತಿ ವಾಕ್ಯ ಏನು ಬೇಕಾಗಿಲ್ಲ, ಇಷ್ಟು ಮಾತ್ರ ತಗೋದು. ಹೀಗೆ ಇಲ್ಲಿ ಆಕಾಶ ಅಂತ ಹೇಳಿ, ಇನ್ನ ತಸ್ಮಿನ್ ಯದಂತರಾಕಾಶ, ಅದನ್ನ ನಾವು ತಿಳಿಯಬೇಕು ಅಂತ ಪ್ರಾರಂಭ ಮಾಡಿ, ಏನದು ಅಂತಂದ್ರೆ ಏಷ ಅಧೀಯತೆ ಛಂದೋಗಾಹ ಅಧೀಯತೆ ಅಂತಕ್ಕಂಥದ್ದು ಏಕವಚನ ಅಲ್ಲ, ಇದು ಬಹುವಚನ. ಅಧೀತೆ ಅಧೀಯಾತೆ ಅಧೀಯತೆ ಅಂತ. ಏಷ ಆತ್ಮ ಅಪಹತ ಪಾಪ್ಮ ವಿಜರೋ ವಿಮೃತ್ಯೋ ವಿಶೋಕೋ ವಿಜಿಘತ್ಸೋ ಅಪಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪ ಇತ್ಯಾದಿ. ನೋಡಿ, ಇಲ್ಲಿ ಬಂತು ವಾಕ್ಯ. ಏನು ಅದನ್ನೇ ಮುಂದುವರಿದು ನೋಡಿ, ಯಾವ ಒಂದು ಹೃದಯ ಪುಂಡರೀಕದಲ್ಲಿ ಅದರ ಒಳಗಡೆ ದಹರಾಕಾಶ ಆಕಾಶ ಅಂತ ಇದೆಯಲ್ಲ, ಒಳಗಡೆ ಇದೆಯಲ್ಲ ಆಕಾಶ ಅಂತ ಹೇಳಿದ್ರು. ಅದರಿಂದ ಮುಂದುವರೆದು ಏನ್ ಹೇಳಿದ್ರು ನೋಡಿ, ಇವನೇ ಈ ಆಕಾಶ ಇದೆಯಲ್ಲ, ಇದರೊಳಗಡೆ ಇವನೇನು, ಯಾರು ಇವನೇ ಅಂದ್ಬಿಟ್ರೆ, ಇವನೇ ಆತ್ಮ, ಇವನೇ ಪರಮಾತ್ಮ. ಏನು ಅಪಹತ ಪಾಪ್ಮ, ಇವನಿಗೆ ಯಾವ ಪಾಪ ಪುಣ್ಯಗಳ ಹೊಡೆತ ಇಲ್ಲ. ಮತ್ತೆ ವಿಜರ, ಇವನಿಗೆ ಮುಪ್ಪಿಲ್ಲ, ಸಾವಿಲ್ಲ, ವಿಮೃತ್ಯು ಸಾವಿಲ್ಲ, ಶೋಕ ಇಲ್ಲ, ಮೋಹ ಇಲ್ಲ. ವಿಜಿಘತ್ಸ ಅಂತಂದ್ರೆ ಇವನಿಗೆ ಹಸಿವೆ ಇಲ್ಲ. ಜಿಘತ್ಸ ಅಂದ್ರೆ ಹತ್ತುಂ ಇಚ್ಛಾ ಜಿಘತ್ಸ ಅಂತ, ಇದು ಒಂದು ವಿಶಿಷ್ಟವಾದ ರೂಪ. ಹತ್ತುಂ ಅಂದ್ರೆ ತಿನ್ನುವುದಕ್ಕೆ ಅಂತ. ಇಚ್ಛಾ, ತಿನ್ನುವುದಕ್ಕೆ ಯಾರಿಗೆ ಇಚ್ಛೆ ಇದೆಯೋ, ಯಾವುದು ಇಚ್ಛೆ ಇದೆಯೋ ಆ ಇಚ್ಛೆಗೆ ಹೆಸರಾಯಿತು ವಿಜಿಗಿತ್ಸ. ಹಸಿವು ಅಂತ ಅಷ್ಟೆ. ವಿಜಿಘತ್ಸ ಏನು, ಇವನಿಗೆ ಜಿಘತ್ಸ ಅಂತಂತ. ಹತ್ತುಂ ಇಚ್ಛಾ ಜಿಘತ್ಸ ಅಂತ. ವಿಜಘತ್ಸ ಅಂತಂದ್ರೇನು, ಜಿಘತ್ಸ ಯಸ್ಯ ಸಹ ವಿಜಿಘತ್ಸಃ. ಯಾರಿಗೆ ಈ ಜಿಘತ್ಸ ಇಲ್ಲವೋ ಅವನಿಗೆ ಹೆಸರಾಯಿತು ವಿಜಿಗಿತ್ಸ ಅಂತಂತ. ಇವನು ಹಸಿವಿಲ್ಲದವನು, ಅಪಿಪಾಸಃ ಬಾಯಾರಿಕೆ ಇಲ್ಲದವನು. ಮತ್ತು ಇವನು ಯಾರಾಗಿದ್ದಾನೆ, ಇಲ್ಲಿ ಬಂತು ಸತ್ಯಕಾಮ ಸತ್ಯ ಸಂಕಲ್ಪ. ಇವನು ಸತ್ಯ ಕಾಮನಾಗಿದ್ದಾನೆ, ಮತ್ತೆ ಸತ್ಯ ಸಂಕಲ್ಪನಾಗಿದ್ದಾನೆ ಅಂತ ಹೇಳಿದ್ರು ಇತ್ಯಾದಿ. ಇರ್ಲಿ, ಈಗ ಇದನ್ನ ವಿಷಯವಾಕ್ಯ ತಗೊಂಡ್ರಲ್ಲ, ಇದು
ಇಲ್ಲಿ ಸೂತ್ರ ಬಂದಿರತಕ್ಕಂಥದ್ದು ಸ್ವಾಮಿ ನೋಡಿ, ಕಾಮಾದೀತರ ತತ್ರ ಚಾಯತನಾದಿಭ್ಯ ಅಂತ ಬಂದಿದೆ. ಅದೇನಲ್ಲೂ ಕಾಮಾದಿಗಳು ಅಂತಂತ. ಕಾಮಾದಿಗಳು ಅಂದ್ರೆ ನಮಗೆ ಏನ್ ತಿಳ್ಕೊಳ್ತೇವೆ ನಾವು? ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು. ಹೌದ್ ತಾನೆ? ಕಾಮಾದಿ ಕಾಮ ಅಂತ. ಅದಕ್ಕೆ ವಿಶೇಷವಾದ ಅರ್ಥ ಏನ್ ಮಾಡಬೇಕು? ಇಲ್ಲಿ ಸತ್ಯಕಾಮ ಅಂತ ಬಂದಿದೆ, ಇದನ್ನ ಯಾಕೆ ತಗೊಂಡ್ರೆ? ಅದನ್ನು ಹೇಳ್ತೇವಪ್ಪ, ಈಗ ಮುಂದೆ ಹೇಳ್ತೇವೆ. ಇದು ಛಾಂದೋಗ್ಯ ವಾಕ್ಯ ಆಯಿತು. ಯಾವುದು? ಈ ಒಂದು ಬ್ರಹ್ಮದ ಒಂದು ನಿರ್ಧಾರ ಮಾಡಿದ್ದಾರಲ್ಲ ಅದು. ಮತ್ತೆ ಮುಂದೆ ಇದೇ ರೀತಿ ತಥಾ ವಾಜಸನೇಯನ, ಅದೇನು ವಾಜಸನೇಯ ಶಾಖಿಯವರು, ವಾಜಸನೇಯಿಗಳು, ಶುಕ್ಲ ಯಜುರ್ವೇದಿಗಳು ಏನ್ ಮಾಡ್ತಾರೆ? ಸವಾಯೇಶ ಮಹಾನಜ ಆತ್ಮ ಯೋಯಂ ವಿಜ್ಞಾನಮಯ ಪ್ರಾಣೇಶು ಯೇಷು ಅಂತರ್ಹೃದಯ ಆಕಾಶ. ಇಲ್ಲೂ ಅಷ್ಟೇ ಆಕಾಶ ಅಂತ, ಅಂತರ್ಹೃದಯ ಆಕಾಶ, ಅಂತರ್ಹೃದಯೇ ಆಕಾಶ, ಹೃದಯದ ಒಳಗಡೆ ಇರತಕ್ಕಂಥ ಆಕಾಶ ಅಂತ ಹೇಳಿ. ತಸ್ಮಿನ್ ಕ್ಷೇತೆ ಸರ್ವಸ್ಯ ವಶಿ, ಅದರಲ್ಲಿ ಇದ್ದುಕೊಂಡಿರತಕ್ಕಂಥವರು ಎಲ್ಲರನ್ನೂ ಕೂಡ ನಿಯಮನ ಮಾಡತಕ್ಕಂಥವನು ಇಲ್ಲೂ ಹೇಳಿದ್ರು. ಏನು? ಅಲ್ಲೂ ಆಕಾಶ ಶಬ್ದ ಹೇಳಿದ್ರು, ಇಲ್ಲೂ ಆಕಾಶ ಶಬ್ದ ಹೇಳಿದ್ರು. ಅಲ್ಲಿಯೂ ಕೂಡ ಹೃದಯದ ಒಳಗಡೆ ಅಂತ ಹೇಳಿದ್ರು, ಇಲ್ಲಿಯೂ ಕೂಡ ಹೃದಯದ ಒಳಗಡೆ ಹೇಳಿದ್ರು. ಯೇಷು ಅಂತರ್ಹೃದಯ ಅಂತ ಹೇಳಿದ್ರು, ಅಲ್ಲಿ ದಹರ ಅಂತ ಹೇಳಿ ದಹರ ಆಕಾಶ ಒಳಗಡೆ ಅಂತ ಅಲ್ಲಿ ಹೇಳಿದ್ರು. ಹೀಗೆ ಎರಡೂ ಕಡೆ ಹೇಳಿದ್ದಾರೆ, ಎರಡೂ ಕಡೆ ಹೇಳಿದ್ದಾರೆ ಸ್ವಾಮಿ. ಅಲ್ಲಿ ಹೇಳಿದ್ದಾರೆ ಸತ್ಯಕಾಮ ಅಂತಂತ. ಸತ್ಯಕಾಮ ಅಂತಂದಾಗ ನೀವು ಇಲ್ಲಿ ಕಾಮಾದಿ ಅಂತ ಹೇಳಿದ್ದಾರೆ, ಅದಕ್ಕೇನು ಸಂಬಂಧ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ. ಇದಕ್ಕೆ ಅರ್ಥ ವಾಜಸನೇಯಗಳಲ್ಲಿ ಹೇಳ್ತಾರೆ ಸವಾಯೇಶಮ, ಇವನೇ ಮಹಾನ್, ಅತ್ಯಂತ ಮಹತ್ತರವಾಗಿರ್ತಕ್ಕಂತಹವನು. ಅಜಹ, ಇವನಿಗೆ ಹುಟ್ಟಿಲ್ಲ ಅಂದ್ರೆ ಸಾವು ಇಲ್ಲ. ಇವನು ಆತ್ಮ, ಇವನೇ ಸ್ವರೂಪ. ಯಾವ ಇವನು ವಿಜ್ಞಾನಮಯನಾಗಿ ಪ್ರಾಣೇಶು, ಎಲ್ಲ ಪ್ರಾಣಿಗಳಲ್ಲೂ ವಿಜ್ಞಾನಮಯ ಪ್ರಾಣೇಶು, ಪ್ರಾಣಿಗಳಲ್ಲಿ ಎಲ್ಲ ಹೃದಯದ ಒಳಗಡೆ ವಿಜ್ಞಾನಮಯನಾಗಿ ಇದ್ದಾನಲ್ಲ ಅವನು. ಇವನು ಏನಾಗಿದ್ದಾನೆ? ಮಹಾನ್, ಅಜಹ, ಆತ್ಮ. ಎಲ್ಲಿದ್ದಾನೆ ಇವನು? ಅಂತರ್ಹೃದಯ, ಹೃದಯದ ಒಳಗಡೆ ಇದ್ದಾನೆ ಅಂತ ಹೇಳಿ. ಹೃದಯದ ಒಳಗಡೆ ಏನು? ಹೃದಯದ ಒಳಗಡೆ ಆಕಾಶ ಇದೆಯಲ್ಲ ಅಲ್ಲಿ ಅಂತ ಹೇಳಿದ್ರು. ಇಲ್ಲೂ ಕೂಡ ಆಕಾಶ ಶಬ್ದವನ್ನು ಉಪಯೋಗಿಸಿದ್ರು. ಹೀಗೆ ಎರಡೂ ಕಡೆ ಆಕಾಶ ಶಬ್ದವನ್ನು ಉಪಯೋಗಿಸಿದ್ದಾರೆ. ಇದು ಎರಡೂ ಕೂಡ ಒಂದೇ ಅಂತ ತಿಳಿಬೇಕು, ಮತ್ತೆ ಈ ಬೇರೆ ಅಂತ ತಿಳಿಬೇಕು. ಯಾಕೆ? ಇದು ಹಿಂದೆ ಹೇಳಿದ್ರಲ್ಲ, ಹಿಂದೆ ಹೇಳಿದ್ವಿ. ಆದ್ರೆ ಇಲ್ಲಿ ನೋಡಿ, ಸವಾಯೇಶ ಮಹಾನಜ ಆತ್ಮ ಜರೋ ಅಮರೋ ಯೋಯಂ ವಿಜ್ಞಾನಮಯ ಪ್ರಾಣೇಶು ಅಂತ ಹೇಳಿದಾಗ, ಮತ್ತೆ ಈ ದಹರಂ ಪುಂಡರೀಕಂ ಅಂತ ಅಲ್ಲಿ ಹೇಳಿದ್ದಾರಲ್ಲ, ಅಪಹತ ಪಾಪ ವಿದರೋ ಮೃತ್ಯು ವಿಜಿಗತ್ಸೋ. ಇಲ್ಲಿ ಏನಾಗಿದೆ? ಇಲ್ಲಿ ಸಗುಣ ವಿದ್ಯೆ, ಅಲ್ಲಿ ನಿರ್ಗುಣ ವಿದ್ಯೆ ಅಂತ ಹೇಳಿದ್ದಾರೆ. ಇದು ಸಗುಣ, ಇಲ್ಲಿ ಗುಣ ಸಹಿತವಾಗಿ ಹೇಳಿದ್ದಾರೆ. ಅಲ್ಲಿ ಗುಣವನ್ನು ಬಿಟ್ಟು ಯಾವ ಗುಣವೂ ಇಲ್ಲದ ವಿಜಿಗಿತ್ತ ಅಪಿಪಾಸ ಅಂತ ಹೇಳಿದ್ದಾರೆ. ಎರಡೂ ಕೂಡ ಹೇಳಿದ್ದಾರೆ. ಹೀಗೆ ಬಂದಿರಬೇಕಾದ್ರೆ ಇದು ಸಗುಣ ನಿರ್ಗುಣ ಹೇಗೆ ತಿಳಿಬೇಕು ಅಂತ ಪ್ರಶ್ನೆ. ಈಗ ಅದಕ್ಕೆ ಒಂದೇ ಒಂದು ನಿರ್ಧಾರವನ್ನು ಹೇಳ್ತಾ ಇದ್ದಾರೆ. ತತ್ರ ವಿದ್ಯೈಕತ್ವಂ ಪರಸ್ಪರ ಗುಣಯೋಗಶ್ಚ. ಇಲ್ಲಿ ನಾವು ಇದನ್ನು ಬೇರೆ ವಿದ್ಯೆ ಅಂತ ತಿಳಿಯಬಾರದು, ಒಂದೇ ವಿದ್ಯೆಯಿಂದ ತಿಳಿಯಬೇಕು. ಮತ್ತೆ ಪರಸ್ಪರ ಗುಣಯೋಗಶ್ಚ, ಪರಸ್ಪರ ಗುಣಗಳ, ಇಲ್ಲಿ ಗುಣ ಅಲ್ಲಿ ಯೋಗ ಅಂದ್ರೆ ಹಾಕ್ಕೊಳ್ತಾ ಇದ್ಕೊಂಡು ಸೇರಿಸ್ಕೊಳ್ಳೋದು. ಇಲ್ಲಿ ಗುಣ ಅಲ್ಲಿಗೆ ಸೇರಿಸ್ಕೋಬೇಕು, ಅಲ್ಲಿ ಗುಣ ಇಲ್ಲಿಗೆ ಸೇರಿಸ್ಕೋಬೇಕು ಅಂತಲೋ ವಿದ್ಯೆ. ಒಂದೇ ವಿದ್ಯೆ, ಇಲ್ಲಿ ಗುಣ ಅಲ್ಲಿಗೆ, ಅಲ್ಲಿ ಗುಣ ಇಲ್ಲಿಗೆ ತಂದು ಸೇರಿಸ್ಕೊಳ್ಬೇಕು ಅಂತಲೋ, ಅಥವಾ ಕಿಂವಾ ನ ಇತಿ ಸೇರಿಸ್ಕೋಬಾರದು ಅಂತಲೋ. ಇತಿ ಸಂಶಯೇ, ಹೀಗೆಂಬ ಸಂಶಯವು ಬರಲಾಗಿ, ಇದೇ ಪೂರ್ವ ಪಕ್ಷ. ಹೀಗೆಂಬ ಸಂಶಯವು ಬರಲಾಗಿ, ಒಂದು ಸೇರಿಸ್ಕೊಳ್ಬೇಕೋ ಇಲ್ಲ ಬೇಡವೋ ಅಂತ, ಒಂದೇ ವಿದ್ಯೋ ಅಲ್ಲವೋ ಅಂತ ಸಂಶಯ ಬರಲಾಗಿ.
ವಿದ್ಯೈಕತ್ವಂ ಇತಿ. ಏನಾಗಿದೆ? ಇಲ್ಲಪ್ಪ, ವಿದ್ಯೈಕತ್ವಂ, ಇದು ವಿದ್ಯೆ ಒಂದೇ ವಿದ್ಯೆ ಎಂಬುದಾಗಿ ತಿಳಿಯಬೇಕು ಅಂತಕ್ಕಂಥದ್ದು ಈ ಸೂತ್ರಪ್ರಾಯವಾಗಿ ಹೇಳಿಬಿಟ್ರು ಆಚಾರ್ಯರು. ಈಗ ಈ ಸೂತ್ರಪ್ರಾಯವಾಗಿ ಏನನ್ನು ಹೇಳಿದ್ದರೋ ಅದನ್ನ ಈ ವ್ಯಾಸ ಅಂದ್ರೆ ಅದನ್ನ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಇವನು ಹಿಂದೆ ಕೇಳಿದ್ದ, ಅಲ್ಲ ಸ್ವಾಮಿ, ಇದು ಕಾಮಾದಿ ಅಂತ ಹೇಳ್ಬಿಟ್ರೆ ಕಾಮಾದಿ ಇಲ್ವೇ ಇಲ್ವಲ್ಲ ಸ್ವಾಮಿ, ಕಾಮ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಇದೆ. ಕಾಮ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದು ಏನೇನೋ ಇರುತ್ತೆ. ಎಲ್ಲಿದೆ ಅಂತಂದ್ರೆ ಅದಕ್ಕೆ ಉತ್ತರವನ್ನ ಅದಕ್ಕೆಲ್ಲ ಉತ್ತರ ಹೇಳ್ತಾರೆ. ತತ್ರ ಇದಂ ಉಚ್ಯತೆ. ನೋಡಿ, ಇಲ್ಲಿ ವಿದ್ಯೈಕತ್ವ ಒಂದೇ ವಿದ್ಯೆ ಎಂಬುದಾಗಿ ತಿಳಿಯಬೇಕು ಅಂತ ಹೇಳಿ ಯಾಕೆ ಅನ್ನೋದನ್ನ ವಿಚಾರ ಮಾಡಿ ತತ್ರ ಇದಂ ಉಚ್ಯತೆ, ಇಲ್ಲಿ ಇದನ್ನ ಹೇಳುತ್ತಾರೆ. ಯಾರು? ತತ್ರ ಇದಂ ಉಚ್ಯತೆ ಭಗವತ ಬಾದರಾಯಣೇನ ಸರ್ವಜ್ಞೇನ ಆಚಾರ್ಯೇಣ. ಇದಂ ಉಚ್ಯತೆ ಅಂದ್ರೇನು? ಇದಂ ಸೂತ್ರಂ ಉಚ್ಯತೆ. ಇದಂ ಸೂತ್ರಂ ಕಿಂ ತತ್ ಸೂತ್ರಂ? ಕಾಮಾದಿತರತ್ರ ತತ್ರ ಚಾಯತನಾದಿಭ್ಯಃ ಇತಿ. ಕಾಮಾದಿ ಇತಿ. ಸರಿ, ಕಾಮಾದಿ ಅಂದ್ರೇನು? ಕಾಮಾದಿ ಅಂತಂದ್ರೆ ಏನಿಲ್ಲಪ್ಪ, ನೀನ್ ಹೇಳತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಅಲ್ಲ. ಕಾಮಾದಿ ಅಂತಂದ್ರೆ ಸತ್ಯಕಾಮಾದಿ ಅಂತ ಅರ್ಥ ಇದೆಯಲ್ಲ. ಸತ್ಯಕಾಮ ಅಂತ ಬಂದಿದೆಯಲ್ಲ, ವಿಜಿಗತ್ಸ ಅಪಿಪಾಸ ಸತ್ಯಕಾಮ ಬಂದಿದೆಯಲ್ಲ, ಅದೇ ಕಾಮ ಅಂದ್ರೆ ಸತ್ಯಕಾಮ ಅಂತ ಅರ್ಥ ಅಲ್ಲ ಸ್ವಾಮಿ. ಕಾಮ ಅಂತಂದ್ರೆ ಪ್ರಸಿದ್ಧವಾದ ಅರ್ಥ ಇದೆ. ಯಾವುದು? ಬಯಸುವುದು ಅಂತ ಅರ್ಥ. ಅದಕ್ಕೆ ಮುಂದುವರೆ ಹೇಳ್ತಾರೆ, ಕಾಮ ಅಂತಂದ್ರೆ ಕ್ರೋಧ ಅಂತ ಲೋಭ ಮೋಹ ಅಂತ ಹೇಳ್ತಾರೆ. ಅದನ್ನ ಬಿಟ್ಬಿಟ್ಟು ಲೋಕ ಪ್ರಸಿದ್ಧವಾದ ಒಂದು ಅರ್ಥ ಬಿಟ್ಟುಬಿಟ್ಟು ನೀವು ಇಲ್ಲ ಇಲ್ಲ ಕಾಮ ಅಂತಂದ್ರೆ ಸತ್ಯ ಕಾಮ ಅಂತ ಹೇಳ್ಬಿಟ್ರೆ ಹೇಗೆ ಸ್ವಾಮಿ? ಯಾವುದೋ ಒಂದು ಅರ್ಥ ಹೇಳ್ಬಿಟ್ರೆ ಅಂತಂದ ಪೂರ್ವ ಪಕ್ಷಿ. ಅದು ನ್ಯಾಯ ಅಂತ. ಪ್ರಸಿದ್ಧವಾದ ಅರ್ಥ ಬಿಟ್ಬಿಟ್ಟು ಅದ್ಯಾವುದೋ ಯಾವುದೋ ಎಲ್ಲೋ ಒಂದು ತಂದು ಹೇಳ್ಬಿಟ್ಟು ಇದಕ್ಕೆ ನಮ್ಮ ಅರ್ಥ ನಿಮ್ಮ ಅರ್ಥ ಆಗ್ಬೋದು, ಅದು ಪ್ರಸಿದ್ಧವಾದ ಅರ್ಥ ಆಗೋಲ್ಲ ಅಂತ ಭಾವ ಒಂದು. ಅದಕ್ಕೆ ಹೇಳ್ತಾ ಇದ್ದಾರೆ, ನೋಡಪ್ಪ, ಆ ತರಹ ಯಾವ ಸಂಶಯವೂ ಕೊಡಬೇಕಿಲ್ಲ. ಯಾಕೆ ಅಂತಂದ್ರೆ ಯಥಾ ದೇವದತ್ತೋ ದತ್ತ ಸತ್ಯಭಾಮ ಭಾಮ ಇತಿ. ಇವತ್ತಿಗೂ ಕೂಡ ಇರ್ತಕ್ಕಂಥದ್ದು. ದೇವದತ್ತ ಅಂತ ಒಬ್ಬ ಇದ್ದ, ಅವನೇನಂತ ಕರೀತಾರೆ? ಬಾಪ ದತ್ತ ಅಂತ ಕರೀತಾರೆ, ದೇವ ಬಿಟ್ಬಿಡ್ತಾರೆ. ಇನ್ನು ಒಂದು ಒಬ್ಬಳಿದ್ದಾಳೆ ಗೃಹಿಣಿಯರು, ಸತ್ಯಭಾಮ ಅಂತ ಅವಳ ಹೆಸರು. ಸತ್ಯಭಾಮ ಅಂತಂದ್ರೆ ಸತ್ಯಭಾಮ ಅಂತ ಕರೆಯೋದೇ ಇಲ್ಲ, ಭಾಮ ಭಾಮ ಅಂತ ಕರೀತಾರೆ. ಈಗ ನಮ್ಮ ಇವರು ನಾವು ಕಾಣ್ತಾ ಇದ್ದೇವಲ್ಲ, ಎಲ್ಲ ಅಡ್ಡ ಹೆಸರು ಚೋಟ ಹೆಸರು ಇಡೋದು ಇರ್ತಕ್ಕಂಥದ್ದು ಸತ್ಯಭಾಮ. ಹೀಗೆ ಕಾಮ ಎನ್ನುವುದನ್ನ ಸತ್ಯಕಾಮ ಎನ್ನುವುದನ್ನ ಕಾಮ ಅಂತ ಹೇಳಿದ್ದಾರೆ. ಇದು ಲೋಕಾರೂಢಿಯಾಗಿ ಇರ್ತಕ್ಕಂಥದ್ದು, ಇದು ನಾವು ಹೇಳ್ತಕ್ಕಂಥ ಅರ್ಥವಲ್ಲ ಅಂತ ಹೇಳಿ ಅದನ್ನ ಸಮರ್ಥನೆ ಮಾಡಿದ್ರು. ಈಗ ಏನಂತ? ಸತ್ಯಕಾಮ ಅಂತ ಬಂದಿಯಲ್ಲ, ಅದಕ್ಕೆ ಕಾಮಾದೀತರತ್ರ ಅಂದ್ರೆ ಕಾಮ ಅಂದ್ರೆ ಸತ್ಯಕಾಮ ಅಂತ ಹೇಳಿದ್ರು. ಸರಿಯಾಗಿದೆ, ಇದು ಲೋಕಾರೂಢಿಯಾಗಿರ್ತಕ್ಕಂಥದ್ದಪ್ಪ, ಸರಿಯಾಗಿದೆ. ಮತ್ತು ಯದೇ ತತ್ ಛಾಂದೋಗ್ಯೆ ಹೃದಯಾಕಾಶಸ್ಯ ಸತ್ಯಕಾಮತ್ವಾದಿ ಗುಣಜಾತಂ ಉಪಲಭ್ಯತೆ. ಈಗ ವಿಷಯ ಏನು? ವಿಷಯಕ್ಕೆ ಬರೋಣ. ಏನು ಅಂದ್ರೆ, ಯಾವ ಈ ಛಾಂದೋಗ್ಯದ ಹೇಳಿದ್ದಾರಲ್ಲ ಹೃದಯಾಕಾಶಕ್ಕೆ, ಏನು ಹೇಳಿದ್ರೆ? ಹೃದಯಾಕಾಶಕ್ಕೆ ಸತ್ಯಕಾಮತ್ವ ಮತ್ತೆ ಸತ್ಯ ಸಂಕಲ್ಪತ್ವ, ವಿಜಯತ್ವ, ಅಪಿಪಾಸತ್ವ ಎಲ್ಲ ಹೇಳಿದ್ದೇವೆ. ಬೇಕಾ ಹೇಳಿದ್ದೆ ನೋಡಿದ್ವ? ಯಾವುದು? ವಿಜರೋ ವಿಮೃತ್ಯು ವಿಶೋಕ ವಿಜಿಗೆತ್ಸ ಅಪಿಪಾಸ ಸತ್ಯಕಾಮ ಎಲ್ಲ. ಈ ಎಲ್ಲ ಗುಣಗಳನ್ನ ಏನ್ ಮಾಡ್ಬೇಕು ನಾವು? ಹೃದಯ ಗುಣಜಾತಃ ಉಪದೆ ಅದನ್ನ ತದ್ ಇತರತ್ರ, ಅದನ್ನ ಛಾಂದೋಗ್ಯದಲ್ಲಿ ಹೇಳಿರತಕ್ಕಂಥ ಈ ಎಲ್ಲ ಗುಣಗಳನ್ನ ಇತರತ್ರ ಅಂತಂದ್ರೆ ಏನು? ಮತ್ತೊಂದರಲ್ಲಿ. ಮತ್ತೊಂದು ಯಾವುದೋ ಹೇಳಿದ್ರು ಅವರು? ವಾಜಸನೇಯಕ ಬೃಹದಾರಣ್ಯಕ್ಕೆ ಹೇಳಿದ್ರು. ಆ ಬೃಹದಾರಣ್ಯಕ್ಕೆ ಹೇಳಿರತಕ್ಕಂತಹ ಸವಾಯೇಷ ಮಹಾರಾಜ ಆತ್ಮ ಇತ್ಯತ್ರ ಸಂಬಂಧಿಸಿದೆ. ನೋಡಿ, ಇದು ಈ ಸತ್ಯಕಾಮ ಅಂತ ಇದೆಯಲ್ಲ, ಗುಣಜಾತ ಸತ್ಯಕಾಮ ಮುಂತಾದ ಗುಣಜಾತ, ಗುಣ ಸಮೂಹ, ಜಾತ ಸಮೂಹ, ಗುಣಜಾತ. ಇದು
ಮತ್ತೊಂದು ಕಡೆ ಹೇಳಿರತಕ್ಕಂತಹ ಸವಾಯೇಶ ಮಹಾರಾಜ ಆತ್ಮ, ಇವನೇ ಇವನು ಮಹಾನ್ ಅಜ ಆತ್ಮ ಸ್ವರೂಪ ಅಂತ ಹೇಳಿದ್ದಾರಲ್ಲ, ಅಲ್ಲಿಗೆ ಇದನ್ನು ನಾವು ಸಂಬಂಧಿಸಿಕೊಳ್ಳಬೇಕು. ಇದನ್ನ ಅಲ್ಲಿಗೆ ಸಂಬಂಧಿಸಿಕೊಂಡು ಎರಡೂ ಕೂಡ ಒಂದೇ ವಿಷಯ, ಒಂದೇ ವಿದ್ಯೆ, ಪರಬ್ರಹ್ಮ, ಅದರ ಉಪಾಸನೆ, ನಿರ್ಗುಣ ಉಪಾಸನೆ ಒಂದು ಅಂತ ಹೇಳಿ ಎಚ್ಚ ವಾಜಸನೇಯಕ್ಕೆ ವಶಿತ್ವಾದಿ ಉಪಲಭ್ಯತೆ ತದಪಿ ಇತರತ್ರ ಛಾಂದೋಗ್ಯೆ. ಇನ್ನು ಛಾಂದೋಗ್ಯದ ಹೇಳಿರ್ತಕ್ಕಂಥ ಸತ್ಯಕಾಮಾದಿ ಗುಣಗಳನ್ನು ಅಲ್ಲಿ ತಗೊಂಬರ್ಬೇಕು ಅಂತ ಹೇಳಿದ್ರು, ಎಲ್ಲಿ ಬೃಹದಾರಣ್ಯಕದಲ್ಲಿ. ಇನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವೈಸ್ ವರ್ಷ, ಅಲ್ಲಿ ಹೇಳ್ತಕ್ಕಂಥದ್ದು ಯಾವುದು? ವಶಿತ್ವಾದಿ ಗುಣ. ಏನ್ ಹೇಳಿದ್ರು? ಆಕಾಶ ತಸ್ಮಿನ್ ಕ್ಷೇತೆ ಸರ್ವಸ್ಯ ವಶೀ ಅಂತಂದ್ರು. ಎಲ್ಲವನ್ನು ನಿಯಮನ ಮಾಡತಕ್ಕಂಥವನು, ಇವನು ವಶ ಇಟ್ಟುಕೊಂಡಿರ್ತಕ್ಕಂಥವನು. ಈ ಗುಣ ಇದೆಯಲ್ಲ, ಇದನ್ನ ಈ ವಶಿತ್ವಾದಿ ಗುಣ ಇದೆ, ಅದನ್ನ ಏನ್ ಮಾಡಬೇಕು? ವಾಜಸನೇಯಕ್ಕೆ ವಶಿತ್ವಾದಿ ಉಪಲಭ್ಯತೆ ತದಪಿ ಇತರತ್ರ ಛಾಂದೋಗ್ಯೆ ಏಷ ಆತ್ಮ ಅಪಹತ ಪಾಪ್ಮ ಇತ್ತರ ಸಮಾಧಿ. ಅದನ್ನೂ ಕೂಡ ಇಲ್ಲಿ ಇವನೇ ಅಪಹತ ಪಾಪ ಅಂತ ಹೇಳಿದ್ದಾರೆ, ವಿಜಿಗಿತ್ಸ ವಿಪಾಸ, ಅಲ್ಲಿ ತಂದು ಸೇರಿಸ್ಕೊಳ್ಬೇಕು. ಇದನ್ನು ಸತ್ಯಕಾಮ ಅಂತ ಅಲ್ಲಿ ಸೇರಿಸ್ಕೋಬೇಕು, ಇಲ್ಲಿ ಹೇಳಿಲ್ಲ. ಇಲ್ಲಿ ವಶಿ ಇರ್ತಕ್ಕಂಥ ಅದನ್ನು ಇಲ್ಲಿ ಹೇಳಿಲ್ಲ, ಇಲ್ಲಿ ತಂದು ಸೇರಿಸ್ಕೋಬೇಕು. ಮತ್ತೆ ಏನ್ ಸಂಬಂಧ? ಕೂತ ಆಯ್ತು ಸ್ವಾಮಿ ಸೇರಿಸ್ಕೋಬೇಕು ಅಂತ ಹೇಳಿಬಿಟ್ರಿ, ಈ ಕಾರಣ ಹೇಳಿ ನೀವು ಯಾತಕ್ಕೆ ಅಂತಂದ್ರೆ ಆಯತನಾದಿ ಸಾಮಾನ್ಯ. ಯಾಕೆ ಅಂತಂದ್ರೆ ಆಯತನವೇ ಮುಂತಾದವುಗಳು ಸಮಾನವಾಗಿರುವುದರಿಂದ, ಎರಡೂ ಕಡೆ ಆಯತನವೇ ಮುಂತಾದವುಗಳು ಸಮಾನವಾಗಿವೆ. ಮುಂತಾದವು ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಮುಂತಾದವು ಅಂತಂದ್ರೆ ನೋಡಪ್ಪ, ಆಯತನ ಮತ್ತೆ ವೇದ್ಯ ಮತ್ತೆ ಸಂಬಂಧ ಇವೆಲ್ಲವೂ ಕೂಡ ಸಮಾನವಾಗಿದೆ. ಹೇಗೆ ಸ್ವಾಮಿ? ಒಂದೊಂದಾಗಿ ತಗೊಳ್ತಾರೆ. ಮೊಟ್ಟ ಮೊದಲಿಗೆ ಸಮಾನಂ ಹಿ ಉಭಯತ್ರಾಪಿ ಹೃದಯಂ ಆಯತನಂ. ಈ ಸಮಾನ ಯಾವುದರಲ್ಲಿದೆ? ಎರಡರಲ್ಲೂ ಸಮಾನ ಇದೆ. ಯಾವುದರಲ್ಲಿ? ಹೃದಯವೇ ಆಯತನ. ಆಯತನ ಅಂತ ಅನ್ನೋದಕ್ಕೆ ಸಮಾನ. ಆಯತನ ಮೊಟ್ಟ ಮೊದಲು ಆಯತನಾದಿಭ್ಯಾಸ ಇದೆಯಲ್ಲ, ಆಯತನ ಸಮಾನವಾಗಿದೆ. ಆಯತನ ಸಮಾನ ಅಂದ್ರೆ ಇಲ್ಲಿ ಆಯತನ ನೋಡಪ್ಪ, ಎರಡೂ ಕಡೆ ಹೃದಯವನ್ನ ಆಯತನವನ್ನಾಗಿ ಹೇಳಿದ್ದಾರೆ. ಇಲ್ಲಿಯೂ ಕೂಡ ಆಕಾಶಕ್ಕೆ ಹೃದಯಾಕಾಶ ಅಂತ ಹೇಳಿದ್ರು, ಅಲ್ಲೂ ಕೂಡ ಹೃದಯಾಕಾಶ ಅಂತ. ಹೀಗೆ ಆ ಒಂದು ಆಯತನ ಅಂದ್ರೆ ಹೃದಯವನ್ನ ಸಮಾನವಾಗಿ ಹೇಳಿದ್ದಾರೆ. ಒಂದು ಉಭಯತ್ರ ಹೃದಯ. ಮತ್ತೆ ವೇದ್ಯ ಈಶ್ವರ ಸಮಾನಶ್ಚ ವೇದ್ಯ ಈಶ್ವರ. ಮತ್ತು ವೇದ್ಯ ವಿಷಯ ಯಾವುದು? ಎರಡೂ ಕಡೆಯಲ್ಲಿಯೂ ಈಶ್ವರ ಪರಬ್ರಹ್ಮ. ಸವಾಯೇಷ ಮಹಾರಾಜ ಆತ್ಮ, ಅಲ್ಲೂ ಅಷ್ಟೇನೆ. ಇಲ್ಲಿ ಏಷ ಆತ್ಮ ಅಪಹತ ಪಾಪ, ಇಲ್ಲೂ ಅಷ್ಟೇ ಅಂತ ಹೇಳಿ ಎರಡೂ ಕಡೆ ಈ ಈಶ್ವರ ಬ್ರಹ್ಮ ಅಂತಕ್ಕಂಥದ್ದು ಸಮಾನವಾಗಿದೆ. ಇಲ್ಲಿ ಆಯತನ ಸಮಾನ ಆಯಿತು ಹೃದಯ, ಇನ್ನು ವೇದ್ಯ ಸಮಾನ ಆಯಿತು ಈಶ್ವರ. ಆಯತನ ವೇದ್ಯ ಆಯಿತು. ಇನ್ಯಾವುದು? ಸಂಬಂಧ. ಒಂದು ಸಂಬಂಧ ಸಾಮಾನ್ಯ ಬೇಕು. ಸಂಬಂಧ ಸಾಮಾನ್ಯ ಹೇಗಾಗುತ್ತೆ ಅಂತಂದ್ರೆ ಸಮಾನಂಚ ತಸ್ಯ ಹೇತುತ್ವಂ ಲೋಕ ಅಸಂಭೇದ ಪ್ರಯೋಜನಂ ಇತ್ಯೇವಮಾದಿ ಬಹು ಸಾಮಾನ್ಯ ದೃಶ್ಯತೆ. ಸಮಾನ ಬೇಕಾದಷ್ಟಿದೆಯಪ್ಪ. ಒಂದು ಹೇಳ್ತೇವೆ ಕೇಳು, ನಮಗೆ ಸಮಯ ಇಲ್ಲ, ಆಗೋಯ್ತು ಸಮಯ. ಏನು ಅಂತಂದ್ರೆ ಸಮಾನಂಚ ತಸ್ಯ ಹೇತುತ್ವಂ ಅಂದ್ರೆ ಏನು? ಲೋಕ ಅಸಂಭೇದ ಪ್ರಯೋಜನಂ. ಈ ಲೋಕಗಳು ಅಂತ ಹೇಳಿದಿವೆ, ಅವೆಲ್ಲವೂ ಕೂಡ ಅಸಂಭೇದ ಅಂದ್ರೆ ಬೇರೆ ಬೇರೆಯಾಗಿ ಛಿದ್ರವಾಗಿ ಹೋಗದಿರುವಂತೆ, ಭಿನ್ನ ಭಿನ್ನವಾಗದಂತೆ ಎಲ್ಲ ಒಂದೇ. ಇದನ್ನೆಲ್ಲ ಕೂಡ ಒಂದು ಕಡೆ ಸೇರಿಸಿ ಇಟ್ಟುಕೊಳ್ಳುವುದಕ್ಕೆ ಸೇತುವೆಯಂತಿದೆ ಇದು ಅಂತ ಹೇಳಿ ಇವೇ ಮುಂತಾದವನ್ನ ಎರಡೂ ಕಡೆ ಹೇಳಿದರು. ಈ ಸೇತುತ್ವ ಅಂತ ಅಸಂಭೇದ ಪ್ರಯೋಜನ, ಲೋಕಗಳ ಅಸಂಭಿನ್ನ ಅಂತಕ್ಕಂಥದ್ದು ಅಸಂಭೇದವಾಗದೆ, ಅಸಂಭೇದ ಸಂಭೇದ ಅಂದ್ರೆ ಪಡೆಯೋದು, ಅದು ಬೇರೆ ಆಗದಿರುವುದಕ್ಕೆ ಇದು ಸೇತುವೆ ಇಂತಿದೆ ಅಂತಕ್ಕಂಥದ್ದು ಎರಡೂ ಕಡೆ ಸಮಾನವಾಗಿ ಹೇಳಿದರು.
ಮತ್ತೆ ಇದೇ ತರಹ ಬೇಕಾದಷ್ಟು ಸಾಮಾನ್ಯ ನಮಗೆ ಕಾಣುತ್ತೆ. ಈಗ ಇವನ ಪೂರ್ವಪಕ್ಷಿಯದ್ದ, ಅಲ್ಲ ಸ್ವಾಮಿ, ನೀವು ಬರೀ ಏಕಪಕ್ಷೀಯವಾಗಿ ಹೇಳ್ತಾ ಇದ್ದೀರಾ, ಯಾಕಪ್ಪ? ಮತ್ತೆ ಬರೀ ಸಾಮಾನ್ಯನೇ ಹೇಳ್ತಾ ಇದ್ದೀರಲ್ಲ ನೀವು, ವಿಶೇಷನೂ ಇದೆ ಸ್ವಾಮಿ, ನಾವು ಅದನ್ನ ಹೇಳ್ತೇವೆ ನೋಡಿ, ಅದಕ್ಕೇನು ಹೇಳ್ತೀರಿ ಅಂತ. ನಾನು ವಿಶೇಷೋಪಿ ದೃಶ್ಯತೆ ಛಾಂದೋಗ್ಯ ಹೃದಯಾಕಾಶಸ್ಯ ಗುಣಯೋಗ ವಾಜಸನೆಯ ಕೇತು ಆಕಾಶಾಶ್ರಯಸ್ಯ ಬ್ರಹ್ಮಣ ಇತಿ. ಅರೆ ಓಹ್, ಏನು ವಿಶೇಷ ನೋಡಪ್ಪ. ನೋಡಿ ಸ್ವಾಮಿ, ಛಾಂದೋಗ್ಯದಲ್ಲಿ ಹೃದಯಾಕಾಶಸ್ಯ, ಹೃದಯ ಆಕಾಶ, ಧಾರಾಕಾಶ ಇದೆಯಲ್ಲ, ಹೃದಯಾಕಾಶಸ್ಯ ಅದಕ್ಕೆ ಗುಣಯೋಗವನ್ನು ಹೇಳಿದ್ದಾರೆ, ಅದಕ್ಕೆ ಗುಣವನ್ನು ಹೇಳಿದ್ದಾರೆ ಹೃದಯಾಕಾಶಕ್ಕೆ. ವಾಜಸನೇಯದಲ್ಲ, ಬೃಹದಾರಣ್ಯಕದಲ್ಲಿ ಆಕಾಶಾಶ್ರಯಸ್ಯ ಬ್ರಹ್ಮಣ, ಆಕಾಶಕ್ಕೆಲ್ಲಿ ಆಶ್ರಯವಾಗಿರತಕ್ಕಂಥ ಬ್ರಹ್ಮಕ್ಕೆ ಗುಣಜಾತವನ್ನು ಹೇಳಿದ್ದಾರೆ. ಅಲ್ಲಿ ಆಕಾಶಕ್ಕೆ ಹೇಳಿದ್ದಾರೆ, ಇಲ್ಲಿ ಆಕಾಶವನ್ನು ಆಶ್ರಯಿಸತಕ್ಕಂಥ ಬ್ರಹ್ಮಕ್ಕೆ ಹೇಳಿದ್ದಾರೆ. ಅಲ್ಲಿ ಆಕಾಶಕ್ಕೆ ಗುಣ ಹೇಳಿದ್ದಾರೆ, ಇಲ್ಲಿ ಬ್ರಹ್ಮಕ್ಕೆ ಗುಣ ಹೇಳಿದ್ದಾರೆ. ಸ್ವಾಮಿ, ವಿಶೇಷ ಇದೆಯಲ್ಲ, ಎರಡು ಬೇರೆ. ಇಲ್ಲಿ ತನಕ ಹೇಳ್ಬಿಟ್ರಲ್ಲ ಒಂದೇ 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 ಅಂತ, ಅದೇ ಬೇರೆ ಇದೇ ಬೇರೆ. ಅಲ್ಲಿ ಆಕಾಶ, ಇಲ್ಲಿ ಬ್ರಹ್ಮ. ಆಯ್ತಲ್ಲ ಸ್ವಾಮಿ, ಎಲ್ಲಿ ಬಂತು ಅಂದ್ರೆ ಅದಕ್ಕೆ ಹೇಳ್ತಾರೆ ನೋಡಪ್ಪ, ನೀನು ನಾವು ಹಿಂದೆ ಹೇಳಿದ್ದನ್ನ ನೀನು ಮರೆತು ಬಿಟ್ಟಿದ್ದೀಯೇ. ಏನ್ ಸ್ವಾಮಿ ಅದು? ನೋಡಪ್ಪ, ಮೊಟ್ಟ ಮೊದಲನೆಯದರಲ್ಲಿ ಭಾಗದಲ್ಲಿ ದಹರಾಧಿಕರಣದಲ್ಲಿ ಹೇಳಿದ್ವಿ ನಾವು, ದಹರ ಉತ್ತರೇಭ್ಯ ಸೊಗಸಾದ ಸೂತ್ರ, ಸೊಗಸಾದ ಭಾಷ್ಯ. ದಹರ ಉತ್ತರೇಭ್ಯ ಅಂತಕ್ಕಂಥ ಸೂತ್ರದಲ್ಲಿ ನಾವು ಏನನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ? ಆಕಾಶ ಮತ್ತೆ ಬ್ರಹ್ಮ ಎರಡೂ ಕೂಡ ಬೇರೆ ಬೇರೆ ಎಲ್ಲ, ಎರಡೂ ಕೂಡ ಒಂದೇ ತತ್ವ. ಬ್ರಹ್ಮವನ್ನೇ ಇಲ್ಲಿ ಆಕಾಶ ಶಬ್ದದಿಂದ ಕರೆದಿದ್ದಾರೆ ಅಂತ ನಾವು ಯುಕ್ತಿಯುಕ್ತವಾಗಿ ಮತ್ತೆ ಶ್ರುತಿಯ ಉದಾಹರಣೆಯನ್ನು ಕೊಟ್ಟು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ಆಕಾಶ ಅಂತ ಹೇಳಿದ್ದಾರೆ, ಅದಕ್ಕೆ ಗುಣಜಾತ, ಅಲ್ಲಿ ಬ್ರಹ್ಮಕ್ಕೆ ಗುಣವನ್ನು ಹೇಳಿದ್ದಾರೆ ಅಂತಂದ್ರೆ ಎರಡು ಒಂದೇನಪ್ಪ. ಆಕಾಶ ಅಂತಂದ್ರು ಬ್ರಹ್ಮ, ಬ್ರಹ್ಮ ಅಂದ್ರು ಆಕಾಶ. ಆದ್ದರಿಂದ ಯಾವ ದೋಷವೂ ಇಲ್ಲೇ ಇಲ್ಲ ಅಂತ ಹೇಳಿ, ಆಕಾಶವೇ ಬ್ರಹ್ಮ, ಬ್ರಹ್ಮವೇ ಆಕಾಶ, ಎರಡೂ ಕೂಡ ಸಮಾನ ಶಬ್ದಗಳು, ಪರ್ಯಾಯ ಶಬ್ದಗಳು. ನಾವು ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ ದಹರ ಉತ್ತರೇಭ್ಯ ಅಂತಕ್ಕಂಥ ದಹರಾಧಿಕರಣದಲ್ಲಿ ಅಂತ ಹೇಳಿ, ಇತ್ಯತ್ರ ಛಾಂದೋಗ್ಯೇಪಿ ಆಕಾಶದ ಬ್ರಹ್ಮ. ಹೀಗಿರುವುದರಿಂದ ಛಾಂದೋಗ್ಯದಲ್ಲಿ ಹೇಳಿರತಕ್ಕಂಥ ಆಕಾಶ ಇದೆಯಲ್ಲ, ತಸ್ಮಿನ್ ಯದಂತರ ಆಕಾಶ ಅಂತ ಇದೆಯಲ್ಲ, ಆ ಆಕಾಶ ಶಬ್ದವೂ ಕೂಡ ಏನಾಗಿದೆ? ಬ್ರಹ್ಮೈವ ಇತಿ, ಬ್ರಹ್ಮವೇ ಎಂಬುದಾಗಿ ಪ್ರತಿಷ್ಠಾಪಿತತ್ವ. ಅಲ್ಲಿ ನಾವು ದಹರ ಉತ್ತರೇಭ್ಯ ಅಂತಕ್ಕಂಥ ಸೂತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಛಾಂದೋಗ್ಯ ಹೇಳಿರ್ತಕ್ಕಂಥ ಆಕಾಶ ಅಂದ್ರೆ ಬ್ರಹ್ಮ ಅಷ್ಟೇ, ಬೇರೆ ಎಲ್ಲ ಅಂತ ನಾವು ಪ್ರತಿಷ್ಠಾಪನೆ ಮಾಡಿ ತಿಳಿಸಿದ್ದೇವೆ ಅಂತ ಹೇಳಿ ಈ ಒಂದು ಸೂತ್ರವನ್ನ ಇದೆ. ಇನ್ನೊಂದು ಮುಂದಿನ ಭಾಗ, ಈ ಒಂದು ಫಲೋಪಸಂಹಾರ ಇದೆ, ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.